ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ ಚರ್ಮದ ಆರೋಗ್ಯ ಅಥವಾ ಚರ್ಮದ ತಾರುಣ್ಯ. ಸಾಮಾನ್ಯವಾಗಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಕೆಲವರು ಪೇಷಂಟ್ ಬಂದು ಅವರ ಒಂದು ಹಿಸ್ಟ್ರಿ ತಗೋಬೇಕಾದ್ರೆ ಸಾಧಾರಣವಾಗಿ ಕೇಳ್ತೀವಿ, ಹೆಸರೇನು, ನಿಮ್ಮ ವಯಸ್ಸೆಷ್ಟು ಹೇಳಿದಾಗ ಅವರು ಸಾಧಾರಣವಾಗಿ ನನಗೆ 50 ಅಂತ ಹೇಳ್ತಾರೆ. ಸರಿಯಾಗಿ ನೋಡಿದ್ರೆ ಇವ್ರಿಗೆ 50 ಆಗಿದೆಯಾ, ಯಾಕೆ 50 ತರ ಕಾಣೋದಲ್ಲ, ನೋಡಕೊಳ್ಳೆ 35 ತರ ಕಾಣ್ತಾರಲ್ಲ ಇವರು, ಅಂದ್ರೆ ಅಷ್ಟು ಹೆಂಗ ಕಾಣುತ್ತೆ ಅವ್ರ ಸ್ಕಿನ್ ಅಂತ ಹೇಳ್ತಾರೆ. ಕೆಲವ್ರಲ್ಲಿ ಕೇಳಿದಾಗ 35 ಅಂತ ಹೇಳ್ತಾರೆ. ನಿಜವಾಗ್ಲೂ ನೋಡಕ್ ಹೋದ್ರೆ ಅವ್ರ ಮಕ್ಕಳ ನೆರಿಗೆಗಳು, ಸ್ಟ್ರೆಸ್, ಟೆನ್ಷನ್ ಇಂದ ಕೂದಲು ಎಲ್ಲ ನೋಡಿದ್ರೆ ಅವ್ರಿಗೆ ಒಂದು 50 ಆಗ್ಬಿಟ್ಟಿದೀನೋ ಅಂತ ಅನ್ಸ್ಬಿಡುತ್ತೆ. ನೋಡಿ ವೀಕ್ಷಕರೇ, ಕೆಲವರು ತಮ್ಮ ಚರ್ಮವನ್ನ ಕಾಪಾಡ್ಕೊಳ್ಲಿಕ್ಕೆ ಅವ್ರು ಹಚ್ಕೊಳ್ಳುವಂತ ಕ್ರೀಮ್ಗಳು, ಅವ್ರು ಹಚ್ಕೊಳ್ಳುವಂತ ಸೋಪ್ಗಳು, ಅವರು ಯೂಸ್ ಮಾಡುವಂತ ಕಾಸ್ಮೆಟಿಕ್ಸ್ಗಳು, ಲೋಷನ್ಗಳು, ಇದರಿಂದ ಒಂದರಿಂದ ಮಾತ್ರ ಸಾಧ್ಯನಾ, ಅಥವಾ ಈ ಒಂದು ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳಲಿಕ್ಕೆ, ಅದು ಚರ್ಮದ ತಾರುಣ್ಯವನ್ನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ನಮ್ಮ ಚರ್ಮ ನೆರಿಗೆಗಳಿಂದಲೇ ತುಂಬಾ ಯಂಗಾಗಿ ಕಾಣಿಸ್ಕೊಳ್ಳಲಿಕ್ಕೆ ಬೇರೆ ಯಾವ್ದಾದ್ರು ಫ್ಯಾಕ್ಟರ್ಸ್ ಯೂಸ್ ಆಗ್ತವ? ವೀಕ್ಷಕರೇ, ನಮ್ಮ ಚರ್ಮ ಚೆನ್ನಾಗಿರ್ಬೇಕು, ಯಂಗಾಗಿರ್ಬೇಕು ಅಂತ ಹೇಳಿದ್ರೆ ಕೇವಲ ಇದು ಯಾವುದೇ ಕಾರಣಕ್ಕೂ ಕೂಡ ನಾವು ಬಾಹ್ಯವಾಗಿ ಯೂಸ್ ಮಾಡುವಂತ ಈ ಸೌಂದರ್ಯ ವರ್ಧಕಗಳಿಂದ ಆಕ್ಚುಲಿ ಸಂಪೂರ್ಣವಾಗಿ ಸಾಧ್ಯ ಇಲ್ಲ. ಒಂದು ಹಂತದವರೆಗೆ ಓಕೆ, ಆ ಟೈಮ್ನಲ್ಲಿ ಯಾವುದೋ ಒಂದು ಫಂಕ್ಷನ್ ಇದೆ, ಯಾವುದೋ ಒಂದು ಇದಿದೆ, ಆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು, ಮೇಕಪ್ ಮಾಡ್ಕೊಂಡ್ರೆ ದಟ್ ಈಸ್ ಫೈನ್. ಆದ್ರೆ ಲೈವ್ಲಿನೆಸ್, ಬ್ಯೂಟಿ ಇಸ್ ಓನ್ಲಿ ವಿದಿನ್ ಸ್ಕಿನ್ ಡೀಪ್ ಅಂತ ಹೇಳಿದ್ರೆ ಚರ್ಮದ ಆರೋಗ್ಯ ತುಂಬಾ ಮುಖ್ಯ. ಅದನ್ನ ನಿರ್ಧರಿಸುವಂಥದ್ದು ನಮ್ಮ ದೇಹದ ಇಂಟರ್ನಲ್ ಆರ್ಗನ್ಸ್, ಅಂದ್ರೆ ನಮ್ಮ ಅಂಗಾಂಗಗಳು. ಅದರಲ್ಲಿ ಬಹಳ ಮುಖ್ಯವಾಗಿ 3 ಅಂಗಗಳು. ಒಂದು ನಮ್ಮ ಲಿವರ್, ಎರಡನೇದು ನಮ್ಮ ಕರಳು ಅಥವಾ ಇಂಟೆಸ್ಟೈನ್ಸ್, ಮೂರನೇದು ನಮ್ಮ ಥೈರಾಯ್ಡ್ ಗ್ರಂಥಿ. ಕೇಳಿದ್ರೆ ಆಶ್ಚರ್ಯ ಆಗ್ತಿದೆಯಲ್ಲ? ನೋಡಿ, ಈ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಂದು ವೈದ್ಯಕೀಯ ಸಿಸ್ಟಮ್ಗಳು, ಈಗ ಆಯುರ್ವೇದ ಆಗಿರ್ಲಿ, ಅಲೋಪತಿ ಆಗಿರ್ಲಿ, ನ್ಯಾಚುರೋಪತಿ ಆಗಿರ್ಲಿ, ಹೋಮಿಯೋಪತಿ ಆಗಿರ್ಲಿ, ಸಿದ್ಧ ಆಗಿರ್ಲಿ, ಯುನಾನಿ ಆಗಿರ್ಲಿ, ಯಾವುದೇ ಸಿಸ್ಟಮ್ಸ್ ಅಲ್ಲೂ ಕೂಡ ಒಂದು ಲಿವರ್ನ ಆರೋಗ್ಯ ಮತ್ತು ಚರ್ಮದ ಒಂದು ಆರೋಗ್ಯದ ಡೈರೆಕ್ಟ್ ಲಿಂಕ್ ಇದೆ ಅಂತ ಪ್ರತಿಯೊಂದು ಸಿಸ್ಟಮ್ಗಳು ಕೂಡ ಸಾರಿ ಹೇಳ್ತವೆ. ಲಿವರ್ ನಲ್ಲಿ ಏನಾದ್ರು ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ಅದು ನಮ್ಮ ಚರ್ಮದಲ್ಲಿ ಮೊದಲು ಕಾಣಿಸ್ಕೊಳ್ಳೋದು, ಸಣ್ಣ ಗುಳ್ಳೆಗಳು ಕಾಣಿಸ್ಕೊಳ್ಳುವಂಥದ್ದು, ತುರಿಕೆ ಕಾಣಿಸ್ಕೊಳ್ಳುವಂಥದ್ದು, ಅಲರ್ಜಿಗಳು ಕಾಣಿಸ್ಕೊಳ್ಳುವಂಥದ್ದು, ಚರ್ಮದ ದೊಡ್ಡ ದೊಡ್ಡ ಕಾಯಿಲೆಗಳು, ಎಕ್ಸಿಮಾ, ಡರ್ಮಟೈಟಿಸ್, ಸೋರಿಯಾಸಿಸ್ ಮುಂತಾದ ಕಾಯಿಲೆಗಳಿಗೆ ಈ ಒಂದು ಮೂಲ ಕಾರಣ ಲಿವರ್ ನಲ್ಲಿದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ವೀಕ್ಷಕರೇ, ನಮ್ಮ ದೇಹ ಒಂಥರ ಫ್ಯಾಕ್ಟ್ರಿ ಇದ್ದಂಗೆ ಅನ್ಕೊಳ್ಳಿ. ಆ ಫ್ಯಾಕ್ಟ್ರಿನಲ್ಲಿ ತುಂಬಾ ತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾನೆ ಇರ್ತವೆ ಡೈಲಿ. ನಮ್ಮ ಇಡೀ ದೇಹವನ್ನ ಡಿಟಾಕ್ಸ್ ಮಾಡ್ಲಿಕ್ಕೆ ಅಥವಾ ನಿರ್ಮಲೀಕರಣಗೊಳಿಸ್ಲಿಕ್ಕೆ ಉಪಯೋಗ ಆಗುವಂತ ಒಂದು ಮೇನ್ ಅಂಗ ಅಥವಾ ಮುಖ್ಯವಾದ ಅಂಗ ಅಂತ ಹೇಳಿದ್ರೆ ಅದು ಲಿವರ್. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಲಿವರ್ ನಾವು ತಿನ್ನಂತ ಆಹಾರದಲ್ಲಿರುವಂತ ಆಗಿ ನಮ್ಮ ದೇಹಕ್ಕೆ ಎನರ್ಜಿ ಕೊಟ್ಟ ಮೇಲೆ ನಮ್ಮ ಮೈಟೋಕಾಂಡ್ರಿಯಾ ನಾವು ತಿನ್ನುವಂತ ಗ್ಲೂಕೋಸ್ ಅಂಶ ಇರ್ಬೋದು, ಪ್ರೋಟೀನ್ ಅಂಶ ಇರ್ಬೋದು, ಅಥವಾ ಫ್ಯಾಟ್, ಕೊಬ್ಬಿನ ಅಂಶ ಇರ್ಬೋದು, ಪ್ರತಿಯೊಂದು ಜೀರ್ಣ ಮಾಡಿಬಿಟ್ಟು ಅದ್ರ ದಹನಕ್ಕೆ ನಮಗೆ ಬೇಕಾಗಿರುವಂತ ಒಂದು ಜೀವಕೋಶಗಳಿಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಕಳಿಸಿ ಅದರ ನಂತರ ಉಳಿದಿರುವಂತ ತ್ಯಾಜ್ಯ ವಸ್ತುಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಈ ಲಿವರ್ ಸಹಾಯವನ್ನು ಮಾಡುತ್ತೆ. ಇಟ್ಸ್ ಎ ಡಿಟಾಕ್ಸಿಫಿಕೇಶನ್ ಆರ್ಗನ್. ಯಾವುದೇ ಒಂದು ಅಂಗಾಂಗಗಳಿಗೆ, ಬೇರೆ ಅಂಗಾಂಗಗಳಿಗೆ ತೊಂದರೆ ಬರೋಕ್ಕಿಂತ ಮುಂಚೆ ಮೊದಲಿಗೆ ಬರೋದೇ ಈ ಪ್ರಾಬ್ಲಮ್ ಈ ಲಿವರ್ ನಲ್ಲಿ. ಲಿವರ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಆರ್ಗನ್. ಅತ್ಯಂತ ಉದಾಸೀನ ಮಾಡಿ ನಾವು ಹೇಗೆ ಬೇಕೋ ಹಾಗೆ ಬೇಕಾಬಿಟ್ಟು ಯೂಸ್ ಮಾಡ್ಕೊಳ್ತಿರುವಂತ ಒಂದು ಆರ್ಗನ್ ಅಂತ ಹೇಳಿದ್ರೆ ಲಿವರ್. ನಾವು ಚರ್ಮದ ಸಮಸ್ಯೆಗಳಿಗೆ ಚರ್ಮಕ್ಕೆ ಬರೀ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ರೆ ಒಳಗಡೆ ಇರೋ ಪ್ರಾಬ್ಲಮ್ಗಳನ್ನು ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಈ ಲಿವರ್ನ ಆರೋಗ್ಯ ತುಂಬಾ ಮುಖ್ಯ. ಇದು ಹೇಗೆ ಎಲ್ಲ ಕಾಪಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಎರಡನೇ ಒಂದು ಇಂಪಾರ್ಟೆಂಟ್ ಆರ್ಗನ್ ಅಂತ ಹೇಳಿದ್ರೆ ನಮ್ಮ ಕರಳು, ನಮ್ಮ ಇಂಟೆಸ್ಟೈನ್ಸ್. ನಾವೆಲ್ಲ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಕರಳು ಅನ್ನೋದು ನಾವು ತಿನ್ನಂತ ಆಹಾರವನ್ನ ಜೀರ್ಣಿಸ್ಬಿಟ್ಟು ಹೊರಡೆ ಹಾಕ್ಲಿಕ್ಕೆ, ಮಲವನ್ನು ಹೊರಡೆ ಹಾಕ್ಲಿಕ್ಕೆ ಯೂಸ್ ಆಗುವಂತ ಒಂದು ಪೈಪ್ಲೈನ್ ಸಿಸ್ಟಮ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇತ್ತೀಚೆಗೆ ಬಹಳ ಸಂಶೋಧನೆಗೆ ಹೇಳ್ತಾವೆ ಅಂತ ಹೇಳಿದ್ರೆ ನಮ್ಮ ದೇಹದ ಪ್ರತಿಯೊಂದು ಕಾಯಿಲೆಗಳಿಗೂ, ನಮ್ಮ ಇಮ್ಯೂನ್ ಸಿಸ್ಟಮ್ ಇರ್ಬೋದು, ನಮ್ಗೊಂದು ಸಣ್ಣ ತಲೆನೋವು ಬರೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಕ್ಯಾನ್ಸರ್ ನಂತ ಮಾರಕ ಕಾಯಿಲೆಗಳಿಗೂ ಕೂಡ ಈ ಒಂದು ಮೂಲ ಕಾರಣ ಹೊಟ್ಟೆಯಲ್ಲಿ ಅಂತ. ಯಾಕಂತಂದ್ರೆ ಇದು ಕೇವಲ ಬರೀ ಒಂದು ಪೈಪ್ಲೈನ್ ಸಿಸ್ಟಮ್ ಮಾತ್ರ ಅಲ್ಲ, ಇದರಲ್ಲಿ ಜೀವಿಸುವಂತ ಕೋಟ್ಯಾಂತರ ಟ್ರಿಲಿಯನ್ ಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು, ಹೆಲ್ತಿ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇತ್ತೀಚೆಗೆ ನಾವು ಎಷ್ಟೋ ಸಾವಿರಾರು ವರ್ಷ ಮುಂಚೆ ಸಂಶೋಧನೆ ಮಾಡಿ ಹೇಳಿದಂತ ಒಂದು ಬರೆದಿಟ್ಟಂತ ಒಂದು ಶಾಸ್ತ್ರಗಳಲ್ಲಿ ಬರೆದಿಟ್ಟಂತ ಒಂದು ಇದನ್ನ ವ್ಯಾಖ್ಯಾನವನ್ನ ಇತ್ತೀಚೆಗೆ ಸಂಶೋಧಕರು, ವಿಜ್ಞಾನಿಗಳು ಅದನ್ನ ಪ್ರೂವ್ ಮಾಡ್ಬಿಟ್ಟು, ಹೌದು, ಈ ಗಟ್ ಬ್ಯಾಕ್ಟೀರಿಯಾದಲ್ಲೇನೆ ಎಲ್ಲಾ ಕಾಯಿಲೆಗಳು ಕಾರಣಗಳು ಅಡಗಿದೆ, ಇದರಲ್ಲಿ ಆಗುವಂತ ಡಿಸ್ಬಯೋಸಿಸ್ ಇಂದಾನೆ ಪ್ರತಿಯೊಂದು ಆಗ್ತಾ ಇರೋದು ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ದೇಹದ ಜೀವಕೋಶಗಳಿಗಿಂತ ಹೆಚ್ಚಾಗಿರುವಂತ ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದಲ್ಲಿ ನಡೆಯುವಂತ ಪ್ರತಿಯೊಂದು ಪ್ರಕ್ರಿಯೆಗಳಿಗೂ ಆ ಕಿಣ್ವಗಳನ್ನ ಒದಗಿಸುವಂಥದ್ದು, ಅಬ್ಸಾರ್ಪ್ಷನ್ ಮಾಡುವಂಥದ್ದು, ಯಾವ್ಯಾವ ಜಾಗಕ್ಕೆ ಏನೇನು ನ್ಯೂಟ್ರಿಯೆಂಟ್ಗಳು, ಪೋಷಕಾಂಶಗಳು ತರಬೇಕು ಅಂತ ನೋಡ್ಕೊಳ್ಳೋದು ಈ ಸೂಕ್ಷ್ಮಾಣು ಜೀವಿಗಳಿದೆ. 70% ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಿಯಂತ್ರಿಸುವುದು ಕೂಡ ಈ ಸೂಕ್ಷ್ಮಾಣು ಜೀವಿಗಳೇ. ಹಾಗಾಗಿ ಈ ಕರಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮತ್ತು ಲಿವರ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು
ನಮ್ಮ ಚರ್ಮದ ಆರೋಗ್ಯ ದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕೆ ಗಟ್ ಸ್ಕಿನ್ ಆಕ್ಸಿಸ್ ಅಂತ ಹೇಳ್ತೀವಿ. ಈಗ ನೋಡಿ, ತುಂಬಾ ತುರಿಕೆ ಇರುತ್ತೆ, ಅಲರ್ಜಿ ಇರುತ್ತೆ, ಎಕ್ಸಿಮಾ, ಡಯಾಬಿಟೈಟಿಸ್ ಎಲ್ಲ ಇರುತ್ತೆ. ಸಾಧ್ಯವಾದ ಟೈಮ್ ಸಿಕ್ಕರೆ ಈ ಗಟ್ ಸ್ಕಿನ್ ಆಕ್ಸಿಸ್ ಬಗ್ಗೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ ನೋಡಿ. ಈ ಅಲರ್ಜಿಗಳಿಗೆ ಮತ್ತು ಈ ಆಟೋ ಇಮ್ಯೂನ್ ಡಿಸಾರ್ಡರ್ಗಳಿಗೆ, ಸ್ಕಿನ್ ಕಂಡೀಷನ್ಗಳಿಗೆ ಈ ಹೊಟ್ಟೆಯನ್ನ ಒಂದ್ಸಲ ಕ್ಲೀನ್ ಮಾಡಿದಾಗ, ಕೇವಲ ಒಂದು ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಒಂದು ತಗೊಂಡ್ಬಿಟ್ಟು ನಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಂಡಾಗ ಈ ಸುಮಾರು ಈ ಸಿಂಪ್ಟಮ್ಸ್ಗಳು ನಾನು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳಲ್ಲ. ಈ ಸೋರಿಯಾಸಿಸ್, ಅಕ್ಸಿಮಾ, ತುಂಬಾ ಉರಿ, ತುರಿಕೆ, ಕಜ್ಜಿಗಳು ಇದೆಲ್ಲ ಇರ್ತವೆ, ತುಂಬಾ ಇನ್ಫ್ಲಮೇಷನ್ ಇರ್ತವೆ. ಒಂದೇ ದಿನದಲ್ಲಿ 50-60% ಶಮನ ಆಗೋದನ್ನ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಡೈಲಿ ನೋಡ್ತೀವಿ. ನಮ್ಮ ಹಾಸ್ಪಿಟಲ್ಗಳಲ್ಲಿ ಯಾರೇ ಬಂದ್ರು ಕೂಡ ಮೊದಲು ಚರ್ಮದ ಸಮಸ್ಯೆಗೆ ಬಂದ್ರೆ ಮೊದಲು ಅವರ ಹೊಟ್ಟೆನ ಕ್ಲೀನ್ ಮಾಡಿಸ್ಬಿಡ್ತೀವಿ. ಅಲ್ಲೇ ಅವ್ರಿಗೆ ಒಂದು 50% ರಿಲೀಫ್ ಸಿಗುತ್ತೆ. ಆಮೇಲೆ ಅವ್ರ ಡಯಟ್ ಸರಿ ಮಾಡ್ತಾ ಬರ್ತೀವಿ. ದಟ್ ಈಸ್ ದ ಮೇನ್ ರೀಸನ್ ಕರಳಿಗೂ ಮತ್ತು ಚರ್ಮಕ್ಕೂ ಇರುವ ಒಂದು ಅವಿನಾಭಾವ ಸಂಬಂಧ. ಮೂರನೇದಾಗಿ ಎಲ್ಲರಿಗೂ ಗೊತ್ತಿರೋಂಗೆ ಥೈರಾಯ್ಡ್. ನೋಡಿ, ಥೈರಾಯ್ಡ್ ಅನ್ನೋ ಗ್ರಂಥಿ ಸಾಧಾರಣವಾಗಿ ಒಂದು 30-35 ವಯಸ್ಸಾದ ನಂತರ ಮಹಿಳೆಯರಲ್ಲಿ ಸಾಧಾರಣವಾಗಿ ಹಾರ್ಮೋನ್ ವ್ಯತ್ಯಾಸಗಳಿಂದ ಈ ಒಂದು ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಥೈರಾಯ್ಡ್ ಸಮಸ್ಯೆ ಬರೋ ತನಕ ಅವ್ರು ಚೆನ್ನಾಗೇ ಇರ್ತಾರೆ. ಆ ಥೈರಾಯ್ಡ್ ಸಮಸ್ಯೆ ಬಂದ ಮೇಲೆ ಅವ್ರಿಗೆ ಕೂದಲು ಉದುರೋದು, ಮುಖದಲ್ಲಿ ಬಂದಿನ ಕಲೆಗಳು ಕಾಣಿಸ್ಕೊಳ್ಳೋದು, ಮುಖದಲ್ಲಿ ಬ್ಲಾಕಿಶ್ ಡಿಸ್ಕಲರೇಷನ್ ಕಾಣಿಸ್ಕೊಳ್ಳೋದು, ದೇಹದ ತೂಕ ಜಾಸ್ತಿ ಆಗುವಂಥದ್ದು, ಸಣ್ಣ ಸಣ್ಣ ಚುಕ್ಕೆಗಳು, ನೆಕೆಗಳು, ಡ್ರೈ ಸ್ಕಿನ್ ಆಗುವಂಥದ್ದು, ತುರಿಕೆ ಉಂಟಾಗುವಂಥದ್ದು, ಈ ಚರ್ಮದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಈ ಥೈರಾಯ್ಡ್ ರೋಗಿಗಳಲ್ಲಿ ಕಾಣಿಸುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಈ ಥೈರಾಯ್ಡ್ ಅನ್ನೋ ಗ್ರಂಥಿ ನಮ್ಮ ದೇಹದ ಪ್ರತಿಯೊಂದು ಮೆಟಬಾಲಿಕ್ ಅಂದ್ರೆ ಒಂದು ಜೀರ್ಣ ಕ್ರಿಯೆಗಳನ್ನ ಅದನ್ನ ನಿರ್ವಹಿಸುವಂತ, ಡಿಕ್ಟೇಟ್ ಮಾಡುವಂತ ಕೆಲಸ ಈ ಥೈರಾಯ್ಡ್ ಹಾರ್ಮೋನ್ ಮಾಡುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ ಸ್ವಲ್ಪ ವ್ಯತ್ಯಾಸ ಉಂಟಾದಲ್ಲಿ ಈ ಎಲ್ಲ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತವೆ. ನೋಡಿ, ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಫಸ್ಟ್ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ಳುತ್ತೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದಾದ ನಂತರ ಈ ಕರಳಿನ ಗಟ್ ಡಿಸ್ಪೋಸಿಸ್ ಕಾಣಿಸ್ಕೊಳ್ಳುತ್ತೆ, PCOD ಸಮಸ್ಯೆ ಅಥವಾ ಈ ನಮ್ಮ ಅಂಡಕೋಶಗಳಲ್ಲಿ ಸಣ್ಣ ಸಣ್ಣ ಹುಣ್ಣುಗಳು ಕಾಣಿಸ್ಕೊಳ್ಳುವಂಥದ್ದು, ಯೂಟ್ರೈನ್ ಫೈಬ್ರಾಯ್ಡ್ಸ್ ನಮ್ಮ ಗರ್ಭಕೋಶಗಳಲ್ಲಿ ಮೊಳಕೆಗಳು ಕಾಣಿಸ್ಕೊಳ್ಳುವಂಥದ್ದು, ಅದ ನಂತರ ಬರುವಂಥದ್ದು ಥೈರಾಯ್ಡ್. ಮುಂದೆ ಹೋಗ್ತಾ 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 ಇದು ಮುಂದೆ ಬೇರೆ ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ನಂತ ಒಂದು ಮಾರಕ ಕಾಯಿಲೆಗಳಿಗೂ ಕೂಡ ಎಡೆ ಮಾಡಿಕೊಡುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಲಿವರ್, ಕರಳು ಮತ್ತು ಥೈರಾಯ್ಡ್ ಮೂರು ಸಿಂಕ್ರನೈಸ್ ಆಗಿ ಒಂದು ತಾಳ ಮೇಳದಿಂದ ಲಯಬದ್ಧವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಚರ್ಮದ ಕಾಯಿಲೆಗಳು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು. ಹೇಗಪ್ಪ ಈಗ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂತ ಒಂದು ಇವಾಗ ಇರೋ ಕ್ವಶನ್. ನೋಡಿ ವೀಕ್ಷಕರೇ, ನಾವು ತಿನ್ನುವಂತ ಆಹಾರ ಕ್ರಮ, ನಾವು ಜೀವಿಸ್ತಾ ಇರುವಂತ ಜೀವನ ಶೈಲಿ ಒಂದು ಸರಿಯಾಗಿದ್ರೆ, ನಾವು ಏನು ಹೊರಗಡೆ ತಿಂತೀವೋ ಅದ್ರ ಬಗ್ಗೆ ನಮಗೆ ಗಮನ ಇದ್ರೆ, ಏನು ಹೊರಗಡೆ ಹೋಗುತ್ತೋ ಅದ್ರ ಬಗ್ಗೆ ನಾವು ಗಮನ ಹರಿಸೋದು ಬೇಕಾಗಿಲ್ಲ. ಅದೇ ರೀತಿ ನಾವು ಏನನ್ನ ನಾವು ಪೋಷಿಸ್ತೀವಿ ಅದು ನಮ್ಮ ಲಿವರ್ಗೆ ತುಂಬಾ ಟಾಕ್ಸಿಕ್ ಆಗಿರಬಾರ್ದು. ಜೊತೆಗೆ ನಮ್ಮ ಆ ಕರಳಿನಲ್ಲಿ ಇರುವಂತ ನಮ್ಮ ಕಣ್ಣಿಗೆ ಕಾಣದ ಮಿತ್ರರಾದ ಈ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವನ್ನು ಒದಗಿಸುವಂತ ಆಹಾರಗಳು ಜಾಸ್ತಿ ಆಗಿರಬೇಕು. ಜೊತೆಗೆ ಈ ನಮ್ಮ ಥೈರಾಯ್ಡ್ ಗ್ರಂಥಿಗಳಿಗೆ ತುಂಬಾ ಓವರ್ಲೋಡ್ ಮಾಡ್ದಂಗೆ, ಈಗ ಥೈರಾಯ್ಡ್ ಹಾರ್ಮೋನ್ ಅನ್ನೋದೇ ಇಟ್ಸ್ ಎ ಕ್ಯಾಲಿಬ್ರೇಟಿಂಗ್ ಹಾರ್ಮೋನ್. ನಮ್ಗೆ ಯಾವಾಗ ಬೇಕೋ ಅವಾಗ ಥೈರಾಯ್ಡ್ ಹಾರ್ಮೋನ್ ಬರಬೇಕು, ಯಾವಾಗ ಬೇಕೋ ಅವಾಗ ಕಡಿಮೆ ಆಗ್ಬೇಕು. ನಾರ್ಮಲಿ ಥೈರಾಯ್ಡ್ ಹಾರ್ಮೋನ್ ಮಾತ್ರ ನುಂಗೋದ್ರಲ್ಲಿ ಅವ್ರು ತಗೊಳ್ತಿರುವಂತ ಹಾರ್ಮೋನ್ ಹೆಸರು T4 ಅಂತ, ಯಾವ್ದಾದ್ರು ಇರ್ಬೋದು. ಅದು ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ T4 ಲೆವೆಲ್ಸ್ ಮಾತ್ರ ಜಾಸ್ತಿ ಆಗುತ್ತೆ, ಆದ್ರೆ ಆ T4 T3 ಕನ್ವರ್ಷನ್ ಆಗಲ್ಲ. T4 T3 ಕನ್ವರ್ಷನ್ ಆಗ್ಬೇಕು ಅಂದ್ರೆ ಅದು ನಡೆಯೋದು ಲಿವರ್ ನಲ್ಲಿ. ಸೊ ಹಾಗಾಗಿ ಒಂದಕ್ಕೊಂದು ತಾಳಮೇಳ ಸರಿಯಾಗಿದ್ರೆ ಮಾತ್ರ ಎಲ್ಲ ಸರಿಯಾಗುತ್ತೆ. ಸೊ ಹಾಗಾಗಿ ನಾವ್ ಏನನ್ನು ತಿನ್ಬೇಕು, ನಮ್ಮ ಲಿವರ್ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಏನನ್ನು ತಿನ್ಬೇಕು ಅನ್ನೋದು ಮೊದಲು ನೋಡೋಣ. ನಮ್ಮ ಲಿವರ್ನ ಚೆನ್ನಾಗಿ ಇರಬೇಕು ಅಂತಂದ್ರೆ, ನಾವು ಈಗ ಡ್ಯಾಮೇಜ್ ಆಗೋದು ಸುಮಾರು ಜನ ಅನ್ಕೊಂಡಿರ್ಬೋದು, ಆಲ್ಕೋಹಾಲ್ ಇಂದ ಡ್ಯಾಮೇಜ್ ಆಗುತ್ತೆ, ಎಣ್ಣೆಯಲ್ಲಿ ಕರೆದಂತ ಪದಾರ್ಥಗಳಿಂದ ಡ್ಯಾಮೇಜ್ ಆಗಿದೆ, ಅತಿ ಹೆಚ್ಚು ಕೊಬ್ಬಿನ ಅಂಶ ಇರುವಂತಹ ಆಹಾರಗಳನ್ನ ತಿಂದ್ರೆ ಲಿವರ್ ನಲ್ಲಿ ಬಂದು ಫ್ಯಾಟ್ ಸೇರ್ಕೊಂಡ್ಬಿಡುತ್ತೆ ಅಂತ ಒಂದು ತಪ್ಪು ಕಲ್ಪನೆಗಳು ತುಂಬಾ ಜನರಲ್ಲಿ ಇದೆ, ಇವತ್ತಿಗೂ ಇದೆ. ನಾನ್ ವೆಜ್ ತಿಂದ್ರೆ ಹಿಂಗಾಗ್ಬಿಡುತ್ತೆ ಅಂತ. ನೋಡಿ ವೀಕ್ಷಕರೇ, ಲಿವರಿಗೆ ಅತ್ಯಂತ ಡ್ಯಾಮೇಜ್ ಮಾಡುವಂತ ಒಂದು ವಸ್ತು ಅಂತ ಹೇಳಿದ್ರೆ ಅದು ಸಕ್ಕರೆ ಅಥವಾ ಸಕ್ಕರೆ ಅಂಶ ಹೆಚ್ಚು ಇರುವಂತ ಆಹಾರಗಳು, ಲೈಕ್ ಪ್ರೋಸೆಸ್ಡ್ ಫುಡ್ಸ್. ಈಗ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಮೈದಾ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ರೆಸ್ಕ್ ಇರ್ಬೋದು, ಬ್ರೆಡ್ ಇರ್ಬೋದು, ಈ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಈ ಅತಿ ಸಕ್ಕರೆ ಪ್ರೋಸೆಸ್ಡ್ ರಿಫೈನ್ಡ್ ಶುಗರ್ ಇರುವಂತಹ ಬೇಕರಿ ಐಟಮ್ಸ್ಗಳು ಮತ್ತು ಈ ಸಾಫ್ಟ್ ಡ್ರಿಂಕ್ಸ್ಗಳು ಮತ್ತು ಇದನ್ನ ಹೇರಳವಾಗಿ ಸೋಡಾ ಐಟಮ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದಾನೇ ಈ ಲಿವರ್ ಸಮಸ್ಯೆ ಬರ್ತಾ ಇರೋದು. ಯಾಕಂದ್ರೆ ನೋಡಿ, 1940ಕ್ಕಿಂತ ಮುಂಚೆ ಈ ಲಿವರ್ ಸಮಸ್ಯೆ ಜಾಸ್ತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಲಿವರ್ನ ಸಮಸ್ಯೆ ಬರಲಿಕ್ಕೆ ತುಂಬಾ ಶ್ರೀಮಂತರು ಮಾತ್ರ ಬರೋದು. ಹೋಗ್ತಾ 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 ಎಲ್ಲಾ ವರ್ಗಗಳಿಗೂ ಬಂತು. ಯಾಕಂತ ಹೇಳಿದ್ರೆ ಒಂದು 1940ಕ್ಕಿಂತ ಮುಂಚೆ ಈ ಒಂದು ಶುಗರ್ದು ಏನ್ ಗೊತ್ತಾ, ಎಲ್ಲರೂ ಅಫೋರ್ಡ್ ಅಂದ್ರೆ ಮಾಡಕ್ಕಾಗ್ತಿರ್ಲಿಲ್ಲ. ಇಟ್ಸ್ ಅ ವೆರಿ ಕಾಸ್ಟ್ಲಿ ದಿಸ್ ಥಿಂಗ್. ನೋಡಿ, ಈ ರಿಫೈನ್ಡ್ ಶುಗರ್ಸ್ ಬಗ್ಗೆ ಹೇಳಿದ್ರೆ ತುಂಬಾನೇ ಇದೆ. ಅದಕ್ಕೋಸ್ಕರ ಒಂದು ಸಪರೇಟ್ ಒಂದು ವಿಡಿಯೋನೇ ತಗೊಂಡು ಅದಕ್ಕೆ ಸಪರೇಟ್ ಆಗಿ ಒಂದು ಮಾಡ್ತಾ ಇದ್ದೀವಿ. ರಿಫೈನ್ಡ್ ಶುಗರ್ಸ್ ಅಂದ್ರೆ ಏನು, ಯಾವ ರೀತಿ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಫ್ಯಾಟಿ ಲಿವರ್ ಬರಲಿಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಕೊಬ್ಬಿನ ಅಂಶಗಳು ಕಾರಣ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಂದು ಹಸು ನೋಡಿ ಅಷ್ಟೊಂದು ಗಟ್ಟಿಯಾಗಿರೋ ಹಾಲು ಕೊಡುತ್ತೆ, ಅದರಿಂದ ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಫ್ಯಾಟ್ ಐಟಮ್ಸ್ ಇರುವಂತ ಆಹಾರ ತಿನ್ನೋದಿಲ್ಲ. ತಿನ್ನೋದು ಬರೀ ಹುಲ್ಲು. ಆದ್ರೆ ಅದರ ಹಾಲಿನಲ್ಲಿ, ಮೊಸರಿನಲ್ಲಿ ಇರೋದ್ರಲ್ಲಿ ಹೇರಳವಾಗಿ ಕೊಬ್ಬಿರುತ್ತೆ ಅಲ್ವಾ. ನೀವೇ ಜಸ್ಟ್ ಯೋಚನೆ ಮಾಡಿ, ಫ್ಯಾಟಿ ಲಿವರ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕೂ ಕಾರಣ
ಹೈ ಫ್ಯಾಟ್ಸ್ ಇರುವಂತ ಐಟಮ್ಸ್ ಅಲ್ಲ, ಹೈ ಶುಗರ್ ಇರುವಂತ ಐಟಮ್ಸ್. ಸೊ ಹಾಗಾಗಿ ಈ ಒಂದು ಲಿವರ್ನ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಅತಿ ಸಕ್ಕರೆ ಇರುವಂತ ಅಂಶ ಇರುವಂತ ಆಹಾರಗಳನ್ನ ನಾವು ಆದಷ್ಟು ಕಡಿಮೆಯನ್ನ ಮಾಡಬೇಕು. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಚರ್ಮದ ಆರೋಗ್ಯಕ್ಕೆ ಯಾಕೆ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ AGE ಅಥವಾ ಏಜ್ ನಾವೇನ್ ಕರಿತೀವಿ ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್, ಈ ಏಜಿಂಗ್ ಜಾಸ್ತಿ ಮಾಡೋದೇ ಈ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್. ಸಮಯ ಚಿಕ್ಕದು ಇದ್ರ ಬಗ್ಗೆ ಡೀಟೇಲ್ ಆಗಿ ಗೂಗಲ್ ಮಾಡಿ ನೋಡಿ. ಈ ಒಂದು ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ನಮ್ಮ ದೇಹದಲ್ಲಿ ಏಜ್ ನ ಜಾಸ್ತಿ ಮಾಡೋದು, ಏಜಿಂಗ್ ನ ಜಾಸ್ತಿ ಮಾಡುವಂಥದ್ದು. ಸಣ್ಣ ಸಣ್ಣ ರಕ್ತಗಳನ್ನ ಬ್ಲಾಕ್ ಮಾಡಿ ನಮ್ಮ ಚರ್ಮಕ್ಕೆ ರಕ್ತನ ಒದಗಿಸಲಿಕ್ಕೆ ಅದು ತಡೆ ಹಿಡ್ಬಿಡುತ್ತೆ. ಹಾಗಾಗಿ ನಮ್ಮ ಚರ್ಮ ಏಜ್ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಹೇಳ್ದಂಗೆ ನಾನು ಕರುಳಿನ ಆರೋಗ್ಯ, ನಾನು ಮುಂಚೆನೆ ಹೇಳ್ದಂಗೆ ಕರುಳು, ಗಟ್ ಸ್ಕಿನ್ ಆಕ್ಸಿಸ್, ನಮ್ಮ ಸೂಕ್ಷ್ಮಾಣು ಜೀವಿಗಳು ಉತ್ಪಾದನೆ ಮಾಡುವಂತ ಒಳ್ಳೆ ಒಳ್ಳೆ ಕೆಮಿಕಲ್ಗಳು ನಮ್ಮ ಚರ್ಮಕ್ಕೆ ಇದಾಗ್ತವೆ. ನೋಡಿ, ಲಿವರ್ನಿಂದ ಒಂದು ಉತ್ಪಾದನೆ ಆಗುವಂತ ಎಲ್ಲಾ ತರದ ಒಂದು ರಾಸಾಯನಿಕಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸರಿ ಮಾಡಲಿಕ್ಕೆ ಸಹಾಯವನ್ನು ಮಾಡುವಂಥವು. ಅದೇ ರೀತಿ ಕರುಳಲ್ಲೂ ಕೂಡ ಉತ್ಪಾದನೆ ಆಗುವಂಥದ್ದು ನಮ್ಮ ಚರ್ಮಕ್ಕೆ ಮತ್ತು ನಮ್ಮ ಬ್ರೈನ್ ನಲ್ಲಿ ವರ್ಕ್ ಆಗುವಂತಹ ಕೆಲವು ಹಾರ್ಮೋನ್ಗಳು ಕೂಡ ಉತ್ಪನ್ನ ಆಗುವುದು ನಮ್ಮ ಗಟ್ ಅಥವಾ ನಮ್ಮ ಇಂಟೆಸ್ಟೈನ್ಸ್ ಅಥವಾ ನಮ್ಮ ಕರುಳಿನ ಭಾಗದಲ್ಲಿ. ಸೊ ಹಾಗಾಗಿ ಕರುಳಿನ ಆರೋಗ್ಯ ತುಂಬಾ ಮುಖ್ಯ. ಈ ಕರುಳಿನ ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳಲಿಕ್ಕೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಅಂದ್ರೆ ಏನು? ಈ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಅಂತ ಹೇಳಿದ್ರೆ ಸಾಲ್ಯುಬಲ್ ಫೈಬರ್, ನೀರಿನಲ್ಲಿ ಕರಗುವಂತ ಕೊಳೆಯುವಂತ ನಾರಿನ ಅಂಶ ಇರುವಂತ ಆಹಾರಗಳು ನಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ. ನೋಡಿ, ನೀವು ಬೆಂಡೆಕಾಯಿ ನೆನೆ ಹಾಕಿದ್ರೆ ಲೋಳೆ ಆಗುತ್ತೆ, ದಟ್ ಈಸ್ ಸಾಲ್ಯುಬಲ್ ಫೈಬರ್. ಅದೇ ರೀತಿ ನೀವು ಈ ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಇಂಥವನ್ನೆಲ್ಲ ನೆನೆ ಹಾಕಿದಾಗ ಏನಾಗುತ್ತೆ, ಒಂಚೂರು ಲೋಳೆ ಅಂಶ ಇರುತ್ತೆ. ಇದು ಒಂದು 6 ರಿಂದ 7 ಗಂಟೆಗಳ ನೆನೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಉಂಟಾಗುವಂತೆ ಸಾಲ್ಯುಬಲ್ ಫೈಬರ್ ಜೊತೆಗೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಲೈಕ್ ಈಗ ಮೊಸರು ಇರ್ಬೋದು, ಅಥವಾ ನಮ್ಮ ಮಜ್ಜಿಗೆ ಇರ್ಬೋದು, ಅಥವಾ ಕೆಲವು ಉಪ್ಪಿನಕಾಯಿಗಳಿರ್ಬೋದು, ಕೆಲವು ವೈನ್ ವಿನೆಗರ್ಗಳಿರ್ಬೋದು, ಈ ಕೆಫೀರ್, ಕಂಬೂಚಾ ಅಂತ ಸುಮಾರು ಬರ್ತವೆ, ಸೋರ್ ಪ್ಲಾಟ್, ಇಂಥವೆಲ್ಲ ನಮ್ಮ ದೇಹಕ್ಕೆ ಪ್ರೋಬಯೋಟಿಕ್ ಫುಡ್ಸ್ ನ ಒದಗಿಸೋದಲ್ಲದೆ ಈ ಒಳ್ಳೊಳ್ಳೆ ಸೂಕ್ಷ್ಮಾಣು ಜೀವಿಗಳನ್ನ ಪಸರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಕರುಳಿನ ಆರೋಗ್ಯದ ಸೂಕ್ಷ್ಮಾಣು ಜೀವಿಗಳ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಜೊತೆಗೆ ಈ ಲಿವರ್ ಮತ್ತೆ ಕರಳು ಕ್ಲೀನ್ ಆಗಿದ್ರೆ ಥೈರಾಯ್ಡ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾನು ಮುಂದೆನೇ ಹೇಳಿದೆ, ಫ್ಯಾಟಿ ಲಿವರ್ ಬರುತ್ತೆ, ನಂತರ ಇವೆಲ್ಲ ಶುರು ಆಗಿ ಥೈರಾಯ್ಡ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಮ್ಮ ಡಯಟ್ ಸರಿಯಾಗಿದ್ರೆ ನಮ್ಮ ಥೈರಾಯ್ಡ್ ಸರಿಯಾಗಿ ಫಂಕ್ಷನ್ ಆಗುತ್ತೆ. ಇದಿಷ್ಟು ಒಂದ್ ಕಡೆ. ಇನ್ನೊಂದು, ಈ ಲಿವರ್ನ ನಾವು ಕ್ಲೀನ್ ಮಾಡಬೇಕು. ಈಗ ಆಗೋಗ್ಬಿಟ್ಟಿದೆ, ಅಪ್ಪ ನನಗೆ ಫ್ಯಾಟಿ ಲಿವರ್ ಬಂದ್ಬಿಟ್ಟಿದೆ, ನಂಗೆ ಚರ್ಮದ ಪ್ರಾಬ್ಲಮ್ ಬಂದಿದೆ, ನಾನೆಲ್ಲ ಇದನ್ನ ಸರಿ ಮಾಡ್ಕೊಂಡಿದ್ದೀನಿ, ಇನ್ನು ಮುಂದೆ ನನಗೆ ಈ ತರ ಪ್ರಾಬ್ಲಮ್ ಬರಬಾರ್ದು ಅನ್ನೋರು ಈ ಲಿವರ್ನ ಹೆಲ್ತಿಯಾಗಿ ಇಟ್ಕೊಳ್ಳಿಕ್ಕೆ ಕೆಲವು ಆಹಾರಗಳನ್ನ ಸೇವಿಸಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಟ್ಟೆ ಬರ್ತೀನಿ ಅಂತ ಹೇಳಿದ್ರೆ ಗ್ಲೂಟಾಥಯೋನ್, ದ ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುನ ತೆಗೆದುಹಾಕ್ಲಿಕ್ಕೆ ಸಹಾಯ ಮಾಡುವಂತವೇ ಈ ಆಂಟಿ ಆಕ್ಸಿಡೆಂಟ್ಗಳು. ಸುಮಾರು ಜನ ಕೇಳಿರ್ತೀರಾ, ಗ್ರೀನ್ ಟೀಲ್ ಆಂಟಿ ಆಕ್ಸಿಡೆಂಟ್ ಇದೆಯಂತೆ, ನೆಲ್ಲಿಕಾಯಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆಯಂತೆ, ಈ ವಿಟಮಿನ್ ಸಿ ಅನ್ನೋದು ಒಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ಅಂತೆ, ವಿಟಮಿನ್ ಇ ಅನ್ನೋದು ಒಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ಅಂತಾರೆ. ಸೊ ಆಂಟಿ ಆಕ್ಸಿಡೆಂಟ್ ಏನು ಅಂತ ಹೇಳಿದ್ರೆ ಈ ತ್ಯಾಜ್ಯ ವಸ್ತುಗಳನ್ನ ಹೊರಗಡೆ ತೆಗೆದು ಹಾಕ್ಲಿಕ್ಕೆ ಇರುವಂತ ಒಂದು ಈ ಕಸದ ಗಾಡಿ ಅಂತ ಅನ್ಕೊಂಡ್ರಿ. ನೀವು ಈ ನಗರಸಭೆ ಕಸದ ಗಾಡಿ ದಿನ ಬರುತ್ತೆ, ನೀವು ತಗೊಳ್ಳೋ ಕಸ ಹಾಕ್ತಾ ಇರ್ತೀರಾ, ಒಂದು ವಾರ ಅದು ಬರ್ದಲ್ಲೇ ಇದ್ರೆ ನಮ್ಮ ಮನೆಯಲ್ಲೇ ಶೇಖರಣೆ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಹೆಚ್ಚು ದಹನಗೊಂಡಂತ ಸಕ್ಕರೆ ಅಂಶ ಒಂದು ಕೆಲವು ಬೈ ಪ್ರಾಡಕ್ಟ್ಸ್ ನ ಉತ್ಪಾದನೆ ಮಾಡ್ತಾರೆ. ಈಗ ಸೌದೆ ಸುಟ್ಟಾಗ ಹೆಂಗೆ ಬೂದಿ ಉಳ್ಕೊಳ್ಳುತ್ತೋ ಹಂಗೆ ಈ ಕಾರ್ಬೋಹೈಡ್ರೇಟ್ ದಹನ ಆದಾಗ ಒಂದು ಬೂದಿ ತರ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲೂ ಉಳ್ಕೊಳ್ತವೆ. ಅದು ಕ್ಲೀನ್ ಆಗುವಂತ ವ್ಯವಸ್ಥೆ ಸರಿಯಾಗಿರ್ಬೇಕು. ಅದು ಆ ಗ್ಲೂಟಾಥಯೋನ್ ಉತ್ಪಾದನೆ ಆಗೋದೇ ನಮ್ಮ ಲಿವರ್ ನಲ್ಲಿ. ಈ ಗ್ಲೂಟಾಥಯೋನ್ ಹೆಚ್ಚು ಮಾಡ್ಲಿಕ್ಕೆ ಸಲ್ಫರ್ ರಿಚ್ ಫುಡ್ಸ್ ನ ತಗೋಬೇಕು, ಸಲ್ಫರ್ ಕಂಟೈನಿಂಗ್. ಅದರಲ್ಲಿ 3 ಅಮಿನೋ ಆಸಿಡ್ಗಳು, ಸಿಸ್ಟೀನ್, ಗ್ಲೈಸಿನ್ ಮತ್ತು ಗ್ಲುಟಾಮಿಕ್ ಆಸಿಡ್ ಅಂತ ಒಂದು 3 ಅಮೈನೋ ಆಸಿಡ್ಗಳು ಈ ಒಂದು ನಮ್ಮ ಲಿವರ್ ನಲ್ಲಿ ಈ ಗ್ಲೂಟಾಥಯೋನ್ ಉತ್ಪಾದನೆ ಹೆಚ್ಚು ಮಾಡ್ತವೆ. ಈ ಗ್ಲೂಟಾಥಯೋನ್ ಹೆಚ್ಚಾದಾಗ ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೆ. ಇತ್ತೀಚೆಗಂತೂ ಗ್ಲೂಟಾಥಯೋನ್ ತುಂಬಾ ಫೇಮಸ್ ಆಗ್ತಾ ಇದೆ, ಸೆಲೆಬ್ರಿಟೀಸ್ ತಗೊಳ್ತಾರಂತೆ, ಎಲ್ಲರೂ ತಗೊಳ್ತೀವಿ ಅಂತ. ನೋಡಿ, ಗ್ಲೂಟಾಥಯೋನ್ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲೇ ಜಾಸ್ತಿ ಮಾಡಬಹುದು. ತುಂಬಾ ಏನಾದ್ರು ಚರ್ಮ ಡ್ಯಾಮೇಜ್ ಆಗಿದ್ರೆ ಹೊರಗಡೆಯಿಂದ ಒಂದು 500 mg ಅಷ್ಟು ಗ್ಲೂಟಾಥಯೋನ್ ಪರ್ ಡೇ ತಗೊಳ್ಳುವಂಥದ್ದು ತಪ್ಪೇನೂ ಇಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಏನ್ ಕಡಿಮೆ ಆಗಿದೆಯೋ ಅದನ್ನ ಕೊಡೋದು ಏನ್ ತಪ್ಪು ಇಲ್ಲ. ಈಗ ಆಹಾರದಲ್ಲಿ ಇವಾಗ ಖಾರ ಉಪ್ಪು ಕಡಿಮೆ ಆಗಿ ಸ್ವಲ್ಪ ಹಾಕೊಂಡು ತಿಂತಿರಲ್ಲ, ಅದೇ ರೀತಿ ಇದು ಕೂಡ ನಮ್ಮ ದೇಹದಲ್ಲಿ ಅದು ಕಡಿಮೆ ಆಗಿದೆ, ಅದನ್ನ ಹೊರಗಡೆಯಿಂದ ಕೊಟ್ರೆ ತಪ್ಪೇನಿರಲ್ಲ, ಅದೊಂದು ನ್ಯಾಚುರಲ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಈ ಒಂದು ವಿಟಮಿನ್ ಸಿ ರಿಚ್ ಫುಡ್ಸ್, ಸಲ್ಫರ್ ರಿಚ್ ಫುಡ್ಸ್ ಜೊತೆಗೆ ನಮ್ಮ ಲಿವರ್ಗೆ ಹೆಲ್ತಿ ಆಗಿರುವಂತಹ ಒಂದು ಡೈಟರಿ ಪ್ಯಾಟರ್ನ್ ಮತ್ತು ನಮ್ಮ ಗಟ್ ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಒಂದು ಪ್ಯಾಟರ್ನ್ ಮತ್ತು ನಮ್ಮ ಥೈರಾಯ್ಡ್ ನ ಹೆಲ್ತಿ ಆಗಿ ಇಟ್ಕೊಳ್ಳುವಂತ ಪ್ಯಾಟರ್ನ್, ಇದನ್ನೆಲ್ಲ ಸರಿ ಮಾಡ್ಕೊಂಡು ಬಂದಲ್ಲಿ ಡೆಫಿನೆಟ್ ಆಗಿ ನಮ್ಮ ಚರ್ಮ ಯಂಗ್ ಆಗಿ ಕಾಣೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಕೊನೆಯದಾಗಿ ಒಂದು ಮಾತನ್ನ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ವಾರಕ್ಕೆ 1 ದಿವಸ ಉಪವಾಸ, ಬೆಳಗಿಂದ ಸರಿಗಾಲ ತನಕ ಕೇವಲ ನೀರನ್ನ ಮಾತ್ರ ಕುಡ್ಕೊಂಡಿರೋದು. ಹಿಂದಿನ ಕಾಲದಲ್ಲಿ ತುಂಬಾ ಜನ ಮಾಡೋರು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಗ್ಲೂಟಾಥಯೋನ್ ಹೆಂಗ್ ಇಂಪ್ರೂವ್ ಆಗುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ, ಮತ್ತು ನಮ್ಮ ಬಾಡಿನಲ್ಲಿ ಇರುವಂತಹ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಹೆಂಗಾಗುತ್ತೆ, ಏಜ್ ಹೆಂಗ್ ರಿವರ್ಸ್ ಆಗುತ್ತೆ, ನಮ್ಮ ದೇಹದಲ್ಲಿ ಆಟೋಫೇಜಿ ಅದು ನಮ್ಮ ದೇಹ ಸ್ವಯಂ ನಮ್ಮ ಚರ್ಮದ ಸೆಲ್ಸ್ಗಳು
ತಾನಾಗಿ ಹೊಸ ಸೆಲ್ಸ್ ಆಗಿ ಮಾರ್ಪಾಡಾಗ್ಲಿಕ್ಕೆ ಈ ಒಂದು ಉಪವಾಸ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳೋಣ ಅಂತ ಇದ್ದೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನಮಸ್ಕಾರ.